ಹೆಸರು ರಂಗಮ್ಮ ಅಂತ. ರಂಗಮ್ಮ ಜಾತ್ರೆ ಇತ್ತು. ಅದು ಕ್ಯಾದಿಗುಂಟೆ ಹತ್ರ ಪಟ್ನಾಕ್ನಹಳ್ಳಿ ಹತ್ರ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ಜಾತ್ರೆ ಎಲ್ಲ. 3 ದಿನ ಅಲ್ಲ 5 ದಿನ ಜಾತ್ರೆ. ಅಲ್ಲಿ ಫಸ್ಟ್ ದಿನ ಸಣ್ಣ ತೇರು, ದೊಡ್ಡ ತೇರು, ಆಮೇಲೆ ನೆಕ್ಸ್ಟ್ ಬಂದು ದೊಡ್ಡರ ಸೇವೆ, ಚಿಕ್ಕರ ಸೇವೆ, ಆಮೇಲೆ ತಲೆ ಕೂದಲು, ಆ ಥರ ಎಲ್ಲ ಪ್ರೋಗ್ರಾಮ್ಸ್ ಇರ್ತವೆ. ತುಂಬಾ ಚೆನ್ನಾಗಿ ಮಾಡಿದರು. ನಾವು ನೈಟು ಹೋಗಿದ್ವಿ ತೇರಿಗೆ ಅಂತ. ನೈಟು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲೇ ನೈಟ್ ಇಲ್ಲೇ ಫುಲ್ ಇದ್ವಿ. ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ರಲ್ವ. ಇದಕ್ಕೆ ನಮ್ಮ ಕುಲಸ್ರು ಮಾತ್ರ ಅಂತ ಸೇರಿರೋದು ರಂಗಮ್ಮ ಅಂತ. ಅಂದರೆ ಒಕ್ಕಲಿಗರಲ್ಲಿ ಇರ್ತಾರಲ್ಲ, ಜಲ್ದೇನಾರು, ಬಸ್ದೇನಾರು, ಆ ಥರ. ಅದೇ ಥರ ನಮಗೆ ಹಳುನಾರು ಮತ್ತು ಅವು ಇನ್ನೂ ಏನೋ ಕುಲ ಇರಬೇಕು ಗೊತ್ತಿಲ್ಲ. ಬಟ್ ಇದನ್ನು ನಮ್ಮ ಅಕ್ಕನೇ ಫೋಟೋ ಹೊಡ್ಸ್ಕೊಂಡ್ವಿ. ಅಂದರೆ ನಮ್ಮ ಅಕ್ಕ ಅಂದರೆ ನಮ್ಮ ಮೈದ್ನನ ಹೆಂಡ್ತಿ ಅವರು, ನಮ್ಮ ಮನೆಯವರು ತಮ್ಮನ ಹೆಂಡ್ತಿ. ನೋಡಿ ಈ ಥರ ಬೆಳಗ್ಗೆನೇ ಅಲ್ಲೇ ಇರಬೇಕು. ಬೆಳಗ್ಗೆ ಇದ್ಬಿಟ್ಟು ಅಲ್ಲಿ ಆರತಿ ಮಾಡಿದ್ರು. ಆರತಿನೂ ಸಖತ್ತಾಗಿ ಮಾಡಿದರು. ಆರತಿಗೆ ಎಲ್ಲ ಹೂವು ಇರಿಸ್ಕೊಂಡು ಬಂದಿರ್ತಾರೆ. ಟೊಮ್ಟೊ ಇರಿಸ್ಕೊಂಡು ಅದನ್ನು ಅಂದರೆ ದೇವರಿಗೋಸ್ಕರ ಆರತಿನ ಮಾಡ್ತಾರೆ. ಇಲ್ಲೇ ಆಗಲಿ ನಮ್ಮ ಕಡೆ ಹಳ್ಳಿ ಸೈಡೆಲ್ಲ ಈ ಥರ ಮಾಡೇ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದರು. ಆರತಿನೂ ಎಲ್ಲ ಅದಕ್ಕೆ ಹೂವು ಕಿತ್ತಾಕಿ 3 ರೌಂಡ್ ಹಾಕಿ ಹೂವು ಕಿತ್ತಾಕ್ತಾರೆ. ಆ ಥರ ಮಾಡಿದ್ಮೇಲೆ ಮತ್ತೆ ಊಟಕ್ಕೆಲ್ಲ ಹಾಕ್ತಾರೆ. ದೊಡ್ಡವ್ರ ಸೇವೆ ಅಂತಾರಲ್ಲ, ಅದು ದೊಡ್ಡವ್ರ ಸೇವೆ ಅಂತ ಎಷ್ಟೇ ಜನ ಬಂದರೂ ಸುಮ್ಮನೆ ಮಾಡಿ ಹಾಕ್ತಾನೆ ಇರ್ತಾರೆ. ವಿಡಿಯೋ ಅದು ಮಾಡೋಕ್ಕಾಗಲಿಲ್ಲ ತುಂಬ, ಯಾಕಂದರೆ ತುಂಬಾ ಜನ ಇದ್ದರು. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಇದ್ರೆ ಅಲ್ಲಿ ಬಡಿಸೋರು ಹುಡುಗರು ಎಲ್ಲ ಜಾಸ್ತಿ ಜನ ಇದ್ದರು. ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇದು ನನ್ನ ಮಗ ಚಿಕ್ಕವನು. ಇನ್ನೊಬ್ಬ ನಮ್ಮ ಮೈದನ ಮಗ. ಫೋಟೋ ಹೊಡ್ಸ್ಕೊಳ್ರು ಅಂದರೆ ನಂಗೆ ಮೂಡಿಲ್ಲ. ನಂಗೆ ಬೇಡ ಅಂತಂದ್ರೂ ನಾವು ಬಿಡಲೇ ಇಲ್ಲ. ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಕಾಯ್ನಾಡಲ್ಲಿ ಒಂದು ಫೈನಲಿ ಒಂದು ಚೆನ್ನಾಗಿದೆ ಫೋಟೋ ಹೊಡ್ಕೊಂಡ್ವಿ. ಆ ಥರ ದೇವ್ರ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕೈ ಮುಗಿದ್ವಿ. ನಿಮ್ಗೆ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಪ್ಲೀಸ್ ಲೈಕ್ ಮಾಡಿ.